ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪ್ತಿ ಸ್ಪ್ರೆಡ್ಸ್ ಲೈಟ್. ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನನ್ನ ಮೊದಲನೇ ವಿಡಿಯೋಗೆ ನೀವೆಲ್ಲರೂ ನೀಡಿದಂತಹ ಸಪೋರ್ಟ್ ಹಾಗೆ ಬ್ಲೆಸ್ಸಿಂಗ್ಸ್ಗೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ವಿಡಿಯೋಸ್ ಮೇಲೆ ಇರ್ಲಿ ಅಂತ ಕೇಳ್ತಾ, ಯಾರೆಲ್ಲ ಇನ್ನ ನನ್ನ ವಿಡಿಯೋನ ನೋಡಿಲ್ಲ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಮೊದಲನೇ ವಿಡಿಯೋನ ನೋಡಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ದೀಪ್ತಿ ಸ್ಪ್ರೆಡ್ಸ್ ಲೈಟ್ನ. ಸೊ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ ಬಂದಿದ್ದೀನಿ. ಅದೇ ಹಂಪಿಯ ಅವಶೇಷಗಳ ಕೆಳಗೆ ಅಡಗಿರೋ ಸತ್ಯದ ಬಗ್ಗೆ. ಇವತ್ತು ನೋಡೋಣ ಹಂಪಿ ಕೆಳಗೆ ಇನ್ನೂ ಏನೇನಿದೆ, ಯಾವ್ಯಾವ ರಹಸ್ಯಗಳಿದೆ, ಏನೇನೆಲ್ಲ ಇದೆ ಅಂತ. ಲೆಟ್ಸ್ ಬಿಗಿನ್ ದ ವಿಡಿಯೋ. ನೀವು ಹಂಪಿಗೆ ಹೋಗಿದ್ದೀರಾ? ಅಲ್ಲಿ ಕಲ್ಲಿನ ಅವಶೇಷಗಳ ಬಗ್ಗೆ ಕೇಳಿದ್ದೀರಾ? ಆದ್ರೆ ಆ ಕಲ್ಲಿನ ಕೆಳಗೆ ಏನಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇದು ಬರೀ ಒಂದು ಹಾಳಾದ ನಗರ ಅಲ್ಲ, ಇದು ಅನೇಕ ರಹಸ್ಯಗಳನ್ನ ಮರೆ ಮಾಡಿಟ್ಕೊಂಡಿರೋ ಸ್ಥಳ. ಹಂಪಿ ಒಂದ್ ಕಾಲದಲ್ಲೇ ಅತ್ಯಂತ ಶ್ರೀಮಂತ ನಗರದಲ್ಲಿ ಒಂದಾಗಿತ್ತು. ವ್ಯಾಪಾರ, ಸಂಸ್ಕೃತಿ ಹಾಗೆ ವಾಸ್ತುಶಿಲ್ಪದ ಕೇಂದ್ರವಾಗಿತ್ತು. ಆದ್ರೆ 1565ರಲ್ಲಿ ನಡೆದ ಯುದ್ಧದ ನಂತರ ಪೂರ್ತಿಯ ನಗರ ನಾಶವಾಗೋಯ್ತು. ಆದ್ರೆ ನಾಶವಾಗಿದ್ದು ಬರೀ ಮೇಲ್ಮೈ ಮಾತ್ರ. ಇನ್ನು ಒಳಗೆ ಏನೋ ಅಡಗಿರಬಹುದು. ಇನ್ನು ಹಂಪಿಯ ಭೂಗರ್ಭ ಸುರಂಗಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿನ ಸ್ಥಳೀಯರು ಹಾಗೆ ಇತಿಹಾಸಿಗರು ಹೇಳುವಂತೆ ನಗರವನ್ನ ಶತ್ರುಗಳಿಂದ ರಕ್ಷಣೆ ಮಾಡಲು ಹಾಗೆ ತುರ್ತು ಸಮಯದಲ್ಲಿ ರಾಜಕುಟುಂಬನ ಅಲ್ಲಿಂದ ಸುರಕ್ಷಿತವಾಗಿ ಪಾರ್ ಮಾಡಲು ಈ ಗುಪ್ತ ಸುರಂಗಗಳನ್ನ ನಿರ್ಮಿಸಲಾಗುತ್ತೆ. ಈ ಸುರಂಗಗಳು ಅರಮನೆಯಿಂದ ದೇವಸ್ಥಾನಗಳವರೆಗೆ ಹೋಗ್ತವೆ ಅನ್ನೋ ನಂಬಿಕೆ ಇದೆ. ಹಾಗೆ ನದಿಯ ಕೆಳಗಡೆ ಕೂಡ ಈ ಸುರಂಗಗಳು ಇದೆ ಅನ್ನೋದು ಕೂಡ ಒಂದು ಮಾತಿದೆ. ಈ ಎಲ್ಲಾ ಸುರಂಗಗಳು ಈ ಖಜಾನೆಗಳನ್ನ ಅಡಗಿಸಲು ಬಳಸ್ತಿದ್ರು ಅಂತ ಒಂದು ಊಹೆ ಕೂಡ ಇದೆ. ಹಂಪಿಯ ಪ್ರಮುಖ ಸ್ಥಳ ಹಾಗೆ ಅದಕ್ಕೂ ಸುರಂಗಗಳಿಗೂ ಇದ್ದಂತ ಸಂಪರ್ಕದ ಬಗ್ಗೆ ಹೇಳೋದಾದ್ರೆ, ಮೊದಲನೇದಿಗೆ ಬರೋದು ಲೋಟಸ್ ಮಹಲ್. ಇದು ರಾಜಮಹಿಷೆಯರ ವಿಶ್ರಾಂತಿ ಸ್ಥಳವಾಗಿತ್ತು. ಆದ್ರೆ ಇಲ್ಲಿ ಅನೇಕ ಗುಪ್ತ ಕೊಠಡಿಗಳು ಸುರಂಗಗಳಿಗೆ ಸಂಪರ್ಕ ಆಗಿತ್ತು ಅಂತ ಕೆಲವರು ನಂಬ್ತಾರೆ. ಎರಡನೇದು ವಿಜಯ ವಿಠಲ ದೇವಸ್ಥಾನ. ಈ ದೇವಸ್ಥಾನ ಸಂಗೀತ ಸ್ತಂಭಗಳಿಗೆ ಪ್ರಸಿದ್ಧ. ಆದ್ರೆ ಕೆಲವು ಪುರಾತತ್ವ ಅಧ್ಯಯನಗಳ ಪ್ರಕಾರ ಇದರ ಕೆಳಗಡೆ ರಚನೆಗಳಿರಬಹುದು ಅಂತ ಸೂಚಿಸ್ತಾರೆ. ಮೂರನೇದು ಕ್ವೀನ್ಸ್ ಬಾತ್. ಇದು ಹೊರಗಡೆಯಿಂದ ತುಂಬಾ ಸರಳವಾಗಿ ಕಂಡ್ರೂ ಒಳಗಡೆ ಅತ್ಯಂತ ಅಲಂಕಾರವಾಗಿದೆ. ಇದರ ಕೆಳಗಡೆ ನೀರಿನ ಮರಗಳು ಅಥವಾ ಸುರಂಗಗಳು ಇರಬಹುದು ಅಂತ ಕೆಲವರು ನಂಬ್ತಾರೆ. ಪುರಾತತ್ವ ಅಧ್ಯಯನಗಳ ಪ್ರಕಾರ ಹಂಪಿಯಲ್ಲಿ ಭೂಗರ್ಭ ಮಾರ್ಗಗಳು ಇದ್ದದ್ದು ಸಾಧ್ಯ. ಆದ್ರೆ ಆ ಭೂಗರ್ಭ ಮಾರ್ಗಗಳು ಸಂಪೂರ್ಣ ನಗರವನ್ನ ಸಂಪರ್ಕಿಸುವಷ್ಟು ದೊಡ್ಡದಾಗಿದೆ ಅಂತ ಎಲ್ಲೂ ದೃಢಪಟ್ಟಿಲ್ಲ. ಇನ್ನೂ ಹೆಚ್ಚು ಭಾಗಗಳು ಅನ್ವೇಷಣೆಗೆ ಒಳಪಟ್ಟಿಲ್ಲ. ಎಲ್ಲ ನಾನು ಆಗ್ಲೇ ಹೇಳ್ದಾಗೆ 1565ರಲ್ಲಿ ನಡೆದ ಯುದ್ಧದ ನಂತರ ಪೂರ್ತಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡಿತ್ತು. ಅನೇಕ ಕಟ್ಟಡಗಳು ಹಾಗೆ ಸುರಂಗ ಮಾರ್ಗಗಳು ಕೂಡ ನಾಶವಾಗಿ ಹೋಯಿತು. ಈ ಸುರಂಗ ಮಾರ್ಗಗಳು ಮಣ್ಣಿನಿಂದ ಮುಚ್ಕೊಂಡ್ವಾ ಅಥವಾ ಅದು ಏನಾಯ್ತು ಅನ್ನೋದು ಇಂದು ಕೂಡ ರಹಸ್ಯವಾಗೇ ಇದೆ. ಇಂದಿಗೂ ಹಂಪಿಯ ಭೂಗರ್ಭ ಸುರಂಗಗಳ ಬಗ್ಗೆ ಸತ್ಯ ತಿಳಿದಿಲ್ಲ. ಆದ್ರೆ ಎಷ್ಟೊಂದು ಸತ್ಯಾಂಶಗಳು ಇದ್ರೂ ಕೂಡ ಬಹುಪಾಲು ರಹಸ್ಯನೇ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಈ ಭೂಗರ್ಭ ಸುರಂಗಗಳ ಕೆಳಗೆ ಲಕ್ಷಾಂತರ ಖಜಾನೆಗಳಿದ್ದು ಅದು ಮಣ್ಣಿನ ಕೆಳಗೆ ಅಡಿಕೊಂಡಿದ್ರೆ ಇದು ಬರೀ ಕಲ್ಪನೆ ಅಲ್ಲ, ಇದು ಹಂಪಿಯ ನಿಜವಾದ ರಹಸ್ಯ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಶಿಖರದಲ್ಲಿತ್ತು. ಆ ಸಮಯದಲ್ಲಿ ರಾಜರು ಚಿನ್ನ, ಬೆಳ್ಳಿ, ವಜ್ರಗಳಿಂದ ಕೂಡಿದ ಖಜಾನೆಗಳನ್ನ ಹೊಂದಿದ್ರು. ವಿಶ್ವದ ವ್ಯಾಪಾರಿಗಳು ಇಲ್ಲಿಗೆ ವ್ಯಾಪಾರಕ್ಕೆ ಬರ್ತಿದ್ರು. ಅಷ್ಟು ಶ್ರೀಮಂತವಾಗಿತ್ತು ಈ ನಗರ. ಅಂದು ಹಂಪಿಯನ್ನ ಸಂಪತ್ತಿನ ನಾಡು ಅಂತ ಕರೆಯಲಾಗ್ತಿತ್ತು. ಇಂದಿಗೂ ಕೆಲವು ಖಜಾನೆಗಳು ಹಂಪಿಯ ಕೆಳಗೆ ಇವೆ ಅಂತ ಕೆಲವರು ನಂಬ್ತಾರೆ. ಆದ್ರೆ ಇದು ನಿಜಾನಾ ಅಥವಾ ಬರೀ ಕಥೆನಾ? ಇದು ಇಂದಿಗೂ ರಹಸ್ಯವಾಗಿ ಉಳಿದಿದೆ. ಅನೇಕ ಇತಿಹಾಸಿಗರು ಹೇಳುವಂತೆ ಹಂಪಿಯಲ್ಲಿನ ಎಷ್ಟೊಂದು ಕಟ್ಟಡಗಳು ಮಣ್ಣಿನೊಳಗೆ ಹೂತು ಹೋಗಿದೆ.
ಇನ್ನು ಎಷ್ಟೊಂದು ಅರಮನೆಗಳು, ದೇವಸ್ಥಾನಗಳು ಊತ್ ಹೋಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ಇನ್ನೊಂದು ದೊಡ್ಡ ರಹಸ್ಯ. ವಿಜಯ ವಿಠಲ ದೇವಸ್ಥಾನದಲ್ಲಿರೋ ಸಂಗೀತ ಸ್ತಂಭದ ಬಗ್ಗೆ ಹೇಳೋದಾದ್ರೆ, ಹಳೆ ಕಾಲದಲ್ಲಿ ಈ ಸಂಗೀತ ಸ್ತಂಭಗಳಿಂದ ಸಂಗೀತ ನಾದ ಬರ್ತಿತ್ತು ಅಂತ ಹಲವರು ನಂಬ್ತಾರೆ. ಆದ್ರೆ ಈ ರಹಸ್ಯವನ್ನ ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಬ್ರಿಟಿಷರ ಕಾಲದಲ್ಲಿ ಎಷ್ಟೊಂದು ಸ್ತಂಭಗಳು ಹಾನಿಗೊಂಡಿತ್ತು. ಆದ್ರೆ ಇದ್ರಲ್ಲಿರೋ ನಿಜವಾದ ಸೈನ್ಸ್ನ ಯಾರಿಗೂ ಗೊತ್ತಿಲ್ಲ. ಹಂಪಿಯಲ್ಲಿ ಅಡಗಿರೋ ಖಜಾನೆಗಳ ಬಗ್ಗೆ ಹಲವಾರು ಕಥೆಗಳಿವೆ. ಕೆಲವರು ಅದನ್ನು ಹುಡುಕಲು ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ಅವ್ರಿಗೆಲ್ಲ ವಿಚಿತ್ರ ಅನುಭವಗಳು ಕೂಡ ನಡೆದಿವೆ. ಇಲ್ಲಿ ಕೆಲವರು ಹೇಳ್ತಾರೆ ಆ ಖಜಾನೆಗಳಿಗೆ ಶಾಪ ಇದೆ ಅಂತ. ಇದು ನಿಜಾನಾ ಅಥವಾ ಬರೀ ಒಂದು ನಂಬಿಕೆನಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅನೇಕ ಇತಿಹಾಸಿಗರು ಹೇಳುವಂತೆ ಹಂಪಿಯಲ್ಲಿನ ಎಷ್ಟೊಂದು ಕಟ್ಟಡಗಳು ಮಣ್ಣಿನೊಳಗೆ ಹೂತು ಹೋಗಿದೆ. ಇನ್ನು ಎಷ್ಟೊಂದು ಅರಮನೆಗಳು, ದೇವಸ್ಥಾನಗಳು ಊತ್ ಹೋಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ಇನ್ನೊಂದು ದೊಡ್ಡ ರಹಸ್ಯ. ಹಂಪಿ ಕೇವಲ ಒಂದು ಕಲ್ಲಿನ ಅನ್ವೇಷಣೆಗಳಲ್ಲ, ಇದು ಮಣ್ಣಿನ ಕೆಳಗಡೆ ಮರೆ ಮಾಡಿಕೊಂಡಿರೋ ಒಂದು ರಹಸ್ಯದ ಲೋಕ. ಪ್ರತಿಯೊಂದು ಹೆಜ್ಜೆಯ ಕೆಳಗೆ ಒಂದು ಕತೆ ಇರಬಹುದು. ಹಂಪಿ ಕೇವಲ ಒಂದು ಇತಿಹಾಸ ಅಲ್ಲ, ಇದು ಒಂದು ಪ್ರಶ್ನೆ. ವಿಜ್ಞಾನಕ್ಕೆ ಸವಾಲು, ನಂಬಿಕೆಗೆ ಆಧಾರ. ಬಹುಶಃ ಸತ್ಯ ಇವೆರಡರ ಮಧ್ಯೆ ಇರಬಹುದು. ನಾವು ನೋಡಿರೋದು ಬರೀ ಒಂದು ಭಾಗ, ಇನ್ನುಳಿದಿದ್ದು ರಹಸ್ಯ. ಮಾನವನ ಮನಸ್ಸು ಭಯನ ಸೃಷ್ಟಿಸುತ್ತೆ, ಕಲ್ಪನೆಗಳನ್ನ ನಂಬಿಸುತ್ತೆ. ಆದ್ರೆ ವಿಜ್ಞಾನ ಹೇಳುತ್ತೆ ಪ್ರತಿಯೊಂದು ಘಟನೆಯನ್ನು ಕೂಡ ವಿವರಿಸಬಹುದು ಅಂತ. ಆದ್ರೆ ವಿವರಣೆಗೂ ಬಾರ್ದಂತ ಎಷ್ಟೊಂದು ಘಟನೆಗಳು ಇನ್ನೂ ಇವೆ. ನೀವು ಯಾವುದನ್ನ ನಂಬ್ತೀರಾ? ವಿಜ್ಞಾನನ ಅಥವಾ ನಂಬಿಕೆನ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಾನ್ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಸ್ಟೇ ಕ್ಯೂರಿಯಸ್. ನಮಸ್ಕಾರ.